ಗೌತಮ್, ನೀವು ಬೇರೆ ಏನೋ ಯೋಚನೆ ಮಾಡ್ತಿದ್ದೀರಾ ಅನ್ಕೋತೀನಿ. ನಿಮ್ಮ ಗಮನ ಇಲ್ಲಿಲ್ಲ, ಬೇರೆ ಯಾವುದೋ ಚಿಂತೆಯಲ್ಲಿದ್ದೀರಿ. ಹಾಗೇನಿಲ್ಲ ಮೇಡಮ್, ನೀವು ಹೇಳಿದ್ದು ಕರೆಕ್ಟು. ಬಿಸ್ನೆಸ್ ಮಾಡೋದು ಹಣ ಮಾಡೋದಕ್ಕೇನೆ. ಆದರೆ ಇದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್. ಆದರೆ ನಮ್ಮಂಥವ್ರಿಗೆ ಸ್ವಲ್ಪ ದಿವಸ ಲಾಭ ಬರದೇ ಇದ್ರು ಅದನ್ನು ತಡೆಯೋ ಒಂದು ಮೈಂಡ್ ಸೆಟ್ ಇರುತ್ತೆ. ಆರಂಭ ಲಾಭದಿಂದಾನೇ ಶುರು ಆಗಬೇಕು ಅಂತ ಏನೂ ಇಲ್ವಲ್ಲ. ಪೇಷನ್ಸ್ ಇರಬೇಕು, ಆಮೇಲೆ ಅದು ಫಲ ಕೊಡುತ್ತೆ. ಎಲ್ಲವೂ ನಿಮ್ಗೆ ಗೊತ್ತಿರೋದೆ. ನೀವು ಹೇಳೋದನ್ನು ನಾನು ಸಂಪೂರ್ಣವಾಗಿ ಒಪ್ಕೋತೀನಿ. ಆದರೆ ಬಿಸ್ನೆಸ್ ಈಸ್ ಬಿಸ್ನೆಸ್ ಅಲ್ವಾ? ಕಾಯಬೇಕು, ತಾಳ್ಮೆ ಇರಬೇಕು ಅನ್ನೋ ನಿಮ್ಮ ಎಲ್ಲ ಮಾತುಗಳಿಗೂ ನನಗೆ ಒಪ್ಪಿಗೆ ಇದೆ. ಅಂದರೆ ಎಷ್ಟು ಕಾಯಬೇಕು, ಎಷ್ಟು ತಾಳ್ಮೆ ಇರಬೇಕು? ಯಾಕಂದರೆ ಯಾವುದಕ್ಕೆ ಆದರೂ ಒಂದು ಮಿತಿ ಅಂತ ಇರುತ್ತಲ್ಲ. ಟೈಮ್ ಅಂದರೆ ಮನಿ, ಟೈಮ್ ಈಸ್ ಅಪಾರ್ಚುನಿಟಿ. ಅದಕ್ಕೆ ಕೇಳಿದೆ. ಇಲ್ಲ ಮೇಡಮ್, ಇದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆಗೇ ಇರಬೇಕು ಅಂತ ಇದನ್ನು ಶುರು ಮಾಡಿದ್ದು ನಾನು. ವ್ಯಾಪಾರ ಮಾಡೋ ಉದ್ದೇಶ ಇಲ್ಲ, ಆ್ಯಂಡ್ ಅರ್ಜೆನ್ಸಿನೂ ಇಲ್ಲ. ನೀವು ಬಿಸ್ನೆಸ್ ಡೀಲನ್ನು ಮಾಡೋಕ್ಕೆ ಅಂತ ಬರೋದು ಬಂದುಬಿಟ್ಟು ಈಗ ಆ ಮೈಂಡ್ ಸೆಟ್ಟಲ್ಲೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬೇಡ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ? ಹಾಗಲ್ಲ, ನಿಮಗೆ ಟೈಮ್ ಬೇಕು ಅನ್ನೋದಾದರೆ ಮೀಟಿಂಗನ್ನು ಪೋಸ್ಟ್ಪೋನ್ ಮಾಡೋಣ. ನೋ ಇಶ್ಯೂಸ್. ಟೈಮ್ ತಗೊಂಡು ಯೋಚನೆ ಮಾಡಿ ಆಮೇಲೆ ಬನ್ನಿ. ಎನಿ ಪ್ರಾಬ್ಲಮ್? ಹಾಗೇನೂ ಇಲ್ಲ ಮೇಡಮ್, ಎಲ್ಲನೂ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಮುಂದುವರಿಬೇಕು ಅನ್ನೋ ಆಸೆ ನನಗೂ ಇದೆ. ಬಟ್ ಒಂದು ಪರ್ಸ್ನಲ್ ಇಶ್ಯೂ ಇದೆ. ಏನು ಇಶ್ಯೂ ಅಂತ ಕೇಳ್ಬೋದಾ? ಅದು ನಮ್ಮ ತಾಯಿ ಕಾಣೆಯಾಗಿದ್ದಾರೆ. ಅವ್ರನ್ನೇ ಹುಡುಕ್ತಾ ಇದ್ದೀನಿ. ನಾನು ಆ ಟೆನ್ಷನಲ್ಲಿದ್ದೆ. ನಿಮ್ಮ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿ ಮೀಟಿಂಗು ಅರೇಂಜ್ ಆಗೋಗಿತ್ತು. ಇಷ್ಟೆಲ್ಲಾದ್ಮೇಲೆ ನಾನು ಬರದೇ ಹೋದರೆ ನಿಮ್ಗೆ ಅವಮಾನ ಮಾಡೋಕ್ಕಾಗುತ್ತೆ. ಅದು ಅಲ್ಲದೆ ನನ್ನ ಉದ್ದಟತನ ಅಂತ ಅನ್ಸ್ಕೊಳುತ್ತೆ. ಹಾಗಾಗಿ ಬಂದೆ. ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಿರಬೇಕು. ನೀವು ಹೇಳಿದಾಗೆ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಮೇಡಮ್. ಓಕೆ, ಟೈಮ್ ತಗೊಂಡು ಯೋಚನೆ ಮಾಡಿ ಮತ್ತೆ ಬನ್ನಿ. ರಿಟರ್ನ್ಸ್ಗೆ ಗ್ಯಾರಂಟಿ ಇದೆ ಅನ್ನೋದಾದ್ರೆ ನಾನು ಇನ್ವೆಸ್ಟ್ ಮಾಡೋದಕ್ಕೆ ತಯಾರಾಗಿದ್ದೀನಿ. ಇಲ್ಲ ಮೇಡಮ್, ನನ್ನ ಡಿಸಿಷನಲ್ಲಿ ನಾನು ಫರ್ಮ್ ಆಗಿದ್ದೀನಿ. ಓಕೆ, ಈಗ ನಿಮ್ಮ ಬಿಸ್ನೆಸ್ ಪ್ರಪೋಸಲ್ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ನಿಮಗೊಂದು ಆಫರ್ ಕೊಡ್ತೀನಿ.